ಶಾರುಖ್ ಖಾನ್ ಅವರ ಹೊಸ ಕಿಂಗ್ ಸಿನಿಮಾ ಸುತ್ತ ಈಗ ಒಂದು ಚರ್ಚೆ ಶುರುವಾಗಿದೆ. ಅದರ ಬಗ್ಗೆ ಕ್ವಿಕ್ ಆಗಿ ನೋಡೋಣ ಬನ್ನಿ. ಕಿಂಗ್ ಫಸ್ಟ್ ಲುಕ್ ರಿಲೀಸ್ ಆದಾಗಿಂದ ಶಾರುಖ್ ಅವರ ಲುಕ್ ಇದೆಯಲ್ಲ, ಅದು ಹಾಲಿವುಡ್ ನಟ ಬ್ರಾಡ್ ಪಿಟ್ ಅವರ ಮುಂದಿನ F1 ರೇಸಿಂಗ್ ಸಿನಿಮಾದ ಪಾತ್ರವನ್ನೇ ನೆನಪಿಸುತ್ತಿದೆ ಅಂತ ಮಾತುಕತೆ ಜೋರಾಗಿದೆ. ಇದು ನಿರ್ದೇಶಕ ಸಿದ್ಧಾರ್ಥ್ ಆನಂದ್ ಅವರ ಹಿಂದಿನ ಕಾಪಿ ಆರೋಪಗಳನ್ನ ಮತ್ತೆ ಮುನ್ನೆಲೆಗೆ ತಂದಿದೆ ಅಷ್ಟೇ. ಮೊದಲನೇದಾಗಿ ವಿವಾದ ಯಾಕೆ ಅಂದ್ರೆ, ಶಾರುಖ್ ಅವರ ಆ ನೀಲಿ ಹಳದಿ ಡ್ರೆಸ್, ಬಿಳಿ ಕೂದಲು, ಕಣ್ಣಾಣಕ, ಬ್ಯಾಗ್ ಎಲ್ಲವೂ ಬ್ರಾಡ್ ಪಿಟ್ ಅವರ F1 ಲುಕ್ಕಿಗೆ ಅಚ್ಚರಿಯಾಗುವಷ್ಟು ಹೋಲುತ್ತೆ. ಡ್ರೆಸ್ ಅಷ್ಟೇ ಅಲ್ಲ, ನಿಂತಿರೋ ಸ್ಟೈಲ್ ಕೂಡ ಒಂದೇ ತರ ಅನ್ನೋದು ಗಮನಿಸಬೇಕಾದ ವಿಚಾರ. ನಿಮ್ಗೆ ನೆನಪಿರ್ಬೋದು, ಸಿದ್ಧಾರ್ಥ್ ಆನಂದ್ ಅವರ ಫೈಟರ್ ಚಿತ್ರ ಕೂಡ ಟಾಪ್ ಗನ್ ಮ್ಯಾವರಿಕ್ ಥರಾನೇ ಇದೆ ಅಂತ ಮಾತು ಬಂದಿತ್ತು. ಎರಡನೇದಾಗಿ, ಹಾಗಾದ್ರೆ ಇದೊಂದು ಪ್ರಚಾರದ ಗಿಮಿಕ್ ಇರಬಹುದಾ? ಹೌದು, ಇರಬಹುದು ಅಂತ ಕೆಲವರು ಹೇಳ್ತಿದ್ದಾರೆ. ನೋಡಿ, ವಿವಾದ ಸೃಷ್ಟಿಯಾದ್ರೆ ನೆಗೆಟಿವ್ ಆದ್ರೂ ಸರಿ, ಸಿನಿಮಾ ಬಗ್ಗೆ ಜಾಸ್ತಿ ಚರ್ಚೆ ಆಗತ್ತೆ, ಜನರಲ್ಲಿ ಕುತೂಹಲ ಹೆಚ್ಚುತ್ತೆ ಅಲ್ವಾ? ಹೇಟ್ ಸೆಲ್ಸ್ ಅಂತಾರಲ್ಲ, ಆ ತಂತ್ರ. ಆನಿಮಲ್, ಕಬೀರ್ ಸಿಂಗ್ ಯಶಸ್ವಿ ಹಿಂದೆನೂ ಇಂಥ ವಿವಾದಗಳು ಕೆಲಸ ಮಾಡಿದ್ವು. ಈಗ ಕೆಲವರು ಶಾರುಖ್ ಹಳೆ ಫೋಟೋ ತಂದು ಸಮರ್ಥನೆ ಮಾಡ್ತಿದ್ದಾರೆ, ಆದ್ರೆ ಉದ್ದೇಶಪೂರ್ವಕವಾಗಿ ವಿವಾದ ಸೃಷ್ಟಿಸಿ ಪ್ರಚಾರ ಪಡೆಯೋ ಸಾಧ್ಯತೆನೇ ಜಾಸ್ತಿ ಕಾಣ್ತಿದೆ. ಇನ್ನು ಮೂರನೇದಾಗಿ, ಕೆಲವು ಹಿಂಟ್ಸ್ ಮತ್ತು ಮುಂದಿನ ಹೈಪ್ ವಿಚಾರ. ಶಾರುಖ್ ಬ್ಯಾಗ್ ಮೇಲೆ 555 ಅಂತ ನಂಬರ್ ಇದೆ. ಇದು ಅವರ ಲಕ್ಕಿ ನಂಬರ್ ಅಂತೆ ನಿಜ ಜೀವನದಲ್ಲಿ. ಇದು ಕಥೆಯಲ್ಲಿ ಏನಾದ್ರೂ ಸೀಕ್ರೆಟ್ ಹೇಳ್ತಾ? ಕುತೂಹಲ ಇದೆ. ಕಿಂಗ್ ಒಂದು ದೊಡ್ಡ ಪ್ರಾಜೆಕ್ಟ್, 100 ದೇಶಗಳಲ್ಲಿ ಶೂಟಿಂಗ್, ಬೇರೆ ದೇಶದ ನಟರೆಲ್ಲ ಇರ್ತಾರೆ ಅನ್ನೋ ಮಾತುಗಳು ಕೇಳ್ಬರ್ತಿದೆ. ಒಂದು ವೇಳೆ ಲುಕ್ ಸ್ಫೂರ್ತಿ ತಗೊಂಡಿದ್ರು ಕತೆ ಸ್ವಂತದ್ದಾಗಿದ್ರೆ ತಪ್ಪೇನಿಲ್ಲ ಅಲ್ವಾ? ಸದ್ಯಕ್ಕಂತೂ ಈ ವಿವಾದವೇ ಚಿತ್ರಕ್ಕೆ ಒಳ್ಳೆ ಪ್ರಚಾರ ಕೊಡ್ತಿದೆ. ಮುಂದೆ ಸುಹಾನಾ ಖಾನ್ ಅವರ ಲುಕ್ ರಿಲೀಸ್ ಆದಾಗ ಇನ್ನಷ್ಟು ಹೊಸ ಚರ್ಚೆಗಳು ಶುರುವಾಗೋ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಕಿಂಗ್ ಸಿನಿಮಾದ ಮೊದಲ ನೋಟ ಸದ್ಯಕ್ಕೆ ಸ್ವಂತಿಕೆಗಿಂತ ಜಾಸ್ತಿಯಾಗಿ ಪ್ರಚಾರದ ತಂತ್ರದ ಬಗ್ಗೆನೇ ಸದ್ದು ಮಾಡುತ್ತಿದ್ದು, ಸಿನಿಮಾ ಮೇಲಿನ ಕುತೂಹಲವನ್ನಂತೂ ಖಂಡಿತ ಹೆಚ್ಚಿಸಿದೆ.